ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ, ಇಂದು ನಾವು ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶದ ಇರುವಿಕೆ ಹಾಗೂ ಅದರ ಕಾರ್ಯವನ್ನ ಒಂದು ಪ್ರಯೋಗದ ಮೂಲಕ ತಿಳಿದುಕೊಳ್ಳೋಣ. ಈ ಪ್ರಯೋಗವನ್ನ ಮಾಡಲು ಬೇಕಾದ ಸಾಮಗ್ರಿಗಳ ಪರಿಚಯವನ್ನ ಮಾಡಿಕೊಳ್ಳೋಣ. ಒಂದು ಬೀಕರಿನಲ್ಲಿ ನೀರು, ಬ್ಲೇಡ್, ಕೆಂಪು ಶಾಯಿ ಅಥವಾ ರೆಡ್ ಕಲರ್ ಇಂಕ್, ಸೂಕ್ಷ್ಮದರ್ಶಕ, ಕರ್ಣಕುಂಡಲ ಸಸ್ಯ, ಎಳೆಯದಾದ ಚಿಕ್ಕದಾದ ಕರ್ಣಕುಂಡಲ ಸಸ್ಯ, ಪೆಟ್ರಿ ಡಿಶ್, ಸ್ಲೈಡ್, ಒಂದು ಗಾಜಿನ ಬೀಕರ್. ಇದಿಷ್ಟು ಈ ಪ್ರಯೋಗವನ್ನು ಮಾಡಲು ಬೇಕಾದ ಸಾಮಗ್ರಿಗಳು. ಮೊದಲಿಗೆ ಕರ್ಣಕುಂಡಲ ಸಸ್ಯದ ಕಾಂಡದ ಭಾಗವನ್ನ ನಾನು ಬ್ಲೇಡ್ನ ಸಹಾಯದಿಂದ ಕತ್ತರಿಸ್ತಾ ಇದ್ದೀನಿ. ನಂತರ ನಾನು ಕಾಂಡದ ಭಾಗವನ್ನ ಕತ್ತರಿಸಿದ ಭಾಗದಲ್ಲಿ ಚಿಕ್ಕದಾದಂತ ಭಾಗವನ್ನ ಮತ್ತೆ ನಾನು ಕತ್ತರಿಸ್ತಾ ಇದ್ದೀನಿ. ಕತ್ತರಿಸಿದ ಭಾಗವನ್ನ ಸ್ಲೈಡ್ ಮೇಲೆ ಇಡಲಾಗಿದೆ. ಕತ್ತರಿಸಿದ ಕಾಂಡದ ಭಾಗವನ್ನ ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಿಸುವ ಸಂದರ್ಭದಲ್ಲಿ ಈ ರೀತಿಯ ರಚನೆ ನಮಗೆ ಕಾಣುತ್ತೆ. ನೋಡಿ, ಈ ಚಿಕ್ಕ ಚಿಕ್ಕ ವೃತ್ತಗಳ ಆಕಾರದಲ್ಲಿ ರಚನೆ ಇದೆ. ಅದರ ಜೊತೆಗೆ ಈ ರೀತಿ ಉಬ್ಬಿದ ಒಳಭಾಗಕ್ಕೆ ಉಬ್ಬಿದ ರಚನೆ ಇದೆ. ಇದೇ ಝೈಲಮ್ ಅಂಗಾಂಶ. ಈ ರೀತಿಯಾದ ರಚನೆ ನಾವು ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಣೆ ಮಾಡುವಾಗ ಕಾಣುತ್ತೆ. ಅದನ್ನ ನೀವು ಗಮನಿಸಿ. ಈ ಬಣ್ಣದಲ್ಲಿ ಕೆಂಪು ಬಣ್ಣ ನಮಗೆ ಕಾಣೋದಿಲ್ಲ. ಅದನ್ನು ಕೂಡ ಗಮನವಿಟ್ಟು ವೀಕ್ಷಿಸಿ. ಕತ್ತರಿಸಿದ ಕರ್ಣಕುಂಡಲ ಸಸ್ಯದ ಕಾಂಡದ ಭಾಗವನ್ನ ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವು ವೀಕ್ಷಣೆ ಮಾಡೋಣ. ವೀಕ್ಷಣೆ ಮಾಡಿದಾಗ ಹಸಿರು ಬಣ್ಣದಲ್ಲಿ ಕಾಣಿಸ್ತಾ ಇದೆ. ಝೈಲಮ್ ಟಿಶ್ಯೂ ಮತ್ತು ಝೈಲಮ್ ಅಂಗಾಂಶದ ರಚನೆ ಕಾಣಿಸ್ತಾ ಇದೆ. ಈಗ ನಾನು ಬೀಕರಿನಲ್ಲಿ ಮುಕ್ಕಾಲು ಭಾಗ ನೀರನ್ನ ತೆಗೆದುಕೊಂಡಿದ್ದೇನೆ. ಅದರಲ್ಲಿ ಕೆಂಪು ಬಣ್ಣದ ಶಾಯಿಯನ್ನು ಮಿಕ್ಸ್ ಮಾಡ್ತಿದ್ದೇನೆ.
ನಂತರ ಕಾಂಡವನ್ನು ಕತ್ತರಿಸಿದ ಕರ್ಣಕುಂಡಲ ಸಸ್ಯದ ಮೇಲ್ಭಾಗವನ್ನ ಬೀಕರಿನ ಒಳಗಡೆ ಮುಳುಗಿಸ್ತಾ ಇದ್ದೀನಿ. ಇದನ್ನು 1 ದಿನಗಳ ಕಾಲ ಹಾಗೆಯೇ ಬಿಡಬೇಕು. 1 ದಿನಗಳ ಕಾಲ ಕರ್ಣಕುಂಡಲ ಸಸ್ಯದ ಭಾಗವನ್ನು ನಾವು ಬೀಕರಿನಲ್ಲಿ ಇಡಲಾಗಿತ್ತು. ಬಣ್ಣ ಹೊಂದಿದ ನೀರಿನೊಂದಿಗೆ ಈ ಕರ್ಣಕುಂಡಲ ಸಸ್ಯವನ್ನು ನಾವು 1 ದಿನಗಳ ಕಾಲ ಇಟ್ಟಿದ್ದೆವು. ಈಗ ಆ ಸಸ್ಯವನ್ನು ನಾವು ತೆಗೆದು ಅದರ ಕಾಂಡದ ಭಾಗವನ್ನು ನಾವು ಅಥವಾ ಕಾಂಡದ ಮೇಲಿನ ಭಾಗವನ್ನು ನಾವು ಕತ್ತರಿಸ್ತಾ ಇದ್ದೀವಿ. ಕತ್ತರಿಸಿದ ನಂತರ ಇದನ್ನು ಗಾಜಿನ ಪಟ್ಟಿಯ ಅಥವಾ ಸ್ಲೈಡ್ನ ಮೇಲ್ಭಾಗದಲ್ಲಿ ಇಟ್ಟು ಅದನ್ನು ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸೋಣ. ಗಾಜಿನ ಪಟ್ಟಿಯ ಮೇಲ್ಭಾಗದಲ್ಲಿ ನಾವೀಗ ಕಾಂಡದ ಭಾಗವನ್ನು ನಾವು ಇಟ್ಟಿದ್ದೇವೆ. ಇದನ್ನು ನಾವು ಸೂಕ್ಷ್ಮ ದರ್ಶಕದ ಅಡಿಯಲ್ಲಿ ವೀಕ್ಷಿಸೋಣ. ಮೊದಲು ನಾವು ಕರ್ಣಕುಂಡಲ ಸಸ್ಯದ ಕಾಂಡದ ಭಾಗವನ್ನ ಕತ್ತರಿಸಿದಾಗ ಆ ಕತ್ತರಿಸಿದ ಭಾಗವನ್ನು ಸೂಕ್ಷ್ಮದರ್ಶಕದ ಅಡಿಯಲ್ಲಿ ವೀಕ್ಷಿಸಿದಾಗ ನಮಗೆ ಯಾವುದೇ ರೀತಿಯಾದಂತಹ ಬಣ್ಣ ಇರುವಂತಹ ರಚನೆ ನಮಗೆ ಆ ಒಂದು ಕಾಂಡದ ಭಾಗದಲ್ಲಿ ನಮಗೆ ಕಾಣಿಸ್ತಿಲ್ಲ. ಆದ್ರೆ ಬಣ್ಣ ಇರುವಂತ ನೀರಲ್ಲಿ ಬಣ್ಣ ಮಿಕ್ಸ್ ಆಗಿರುವಂತ ನೀರಲ್ಲಿ ನಾವು ಈ ಕರ್ಣಕುಂಡಲ ಸಸ್ಯವನ್ನ ಇಟ್ಟು 1 ದಿನಗಳ ಕಾಲಾವಧಿಯಲ್ಲಿ ಅದನ್ನ ಇಟ್ಟು ನಂತರ ಆ ಕಾಂಡದ ಭಾಗವನ್ನ ಕತ್ತರಿಸಿ ಸೂಕ್ಷ್ಮದರ್ಶಕದ ಸಹಾಯದಿಂದ ವೀಕ್ಷಿಸಿದಾಗ ಅದೇ ಭಾಗದಲ್ಲಿ ಕಾಂಡದ ಭಾಗದಲ್ಲಿ ನಮಗೆ ಕೆಂಪು ಬಣ್ಣ ಇರುವಂತಹ ರಚನೆಗಳು ಅಲ್ಲಲ್ಲಿ ಕಾಣಿಸ್ತಾ ಇರ್ತವೆ. ಆ ರಚನೆಗಳೇ ನಮಗೆ ಝೈಲಮ್ ಅಂಗಾಂಶ ಎಂದು ನಾವು ಕರಿತೀವಿ. ಹಾಗಾದ್ರೆ ಈ ಕೆಂಪು ಬಣ್ಣ ಹೇಗೆ ಬಂತು ಅಂತ ನೋಡಿದಾಗ ಮೊದಲು ಬಣ್ಣ ಬೀಕರಿನಲ್ಲಿತ್ತು. ಬೀಕರಿನಿಂದ ಬಣ್ಣ ಎಲ್ಲಿಗೆ ಬಂತು? ಕಾಂಡದ ಮೇಲ್ಭಾಗಕ್ಕೆ ಬಂತು. ಮುಳುಗಿದ್ದು ಕಾಂಡ,
ನಾವು ಕತ್ತರಿಸಿದ್ದು ಕಾಂಡದ ಮೇಲ್ಭಾಗ. ನೋಡಿ, ಈ ಭಾಗ ನೀರಲ್ಲಿ ಇಷ್ಟು ಮುಳುಗಿತ್ತು, ನಾವು ಈ ಭಾಗ ಕತ್ತರಿಸಿದ್ದೀವಿ. ಹಾಗಾದ್ರೆ ಈ ಭಾಗದಿಂದ ಈ ಭಾಗಕ್ಕೆ ಬಣ್ಣ ಹೇಗೆ ಬಂತು ಎಂದ್ರೆ, ಈ ಕ್ಸೈಲಂ ಅಂಗಾಂಶದ ಮೂಲಕ, ನೀರಿನ ಮೂಲಕ ಬಣ್ಣ ಈ ಭಾಗಕ್ಕೆ ಬಂದಿದೆ. ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ ಅಥವಾ ತಿಳಿಯುತ್ತೆ ಅಂತ ಅಂದ್ರೆ, ಕ್ಸೈಲಂ ಅಂಗಾಂಶ ನೀರು ಮತ್ತು ಖನಿಜಗಳನ್ನ ಸಾಗಿಸುತ್ತೆ. ಸಸ್ಯದ ಎಲ್ಲಾ ಭಾಗಗಳಿಗೆ ಬೇರಿನ ಸಹಾಯದಿಂದ ಹೀರಿದಂತಹ ನೀರು ಮತ್ತು ಖನಿಜ ಸಸ್ಯದ ಎಲ್ಲಾ ಭಾಗಗಳಿಗೆ ಸಾಗಿಸುವ ಒಂದು ವ್ಯವಸ್ಥೆ. ಅದು ಯಾವುದು ಅಂದ್ರೆ ಕ್ಸೈಲಂ ಅಂಗಾಂಶ. ಇದಿಷ್ಟು ಕ್ಸೈಲಂ ಅಂಗಾಂಶದ ಮಾಹಿತಿ ಮತ್ತು ಅದರ ರಚನೆ ಹೇಗಿತ್ತು, ಅದರ ಕಾರ್ಯ ಎಲ್ಲವನ್ನು ತಿಳಿದುಕೊಂಡೆವು. ಧನ್ಯವಾದಗಳು.